ಸೊ ಇವಾಗ ಊಟಿ ಬೊಟಾನಿಕಲ್ ಗಾರ್ಡನ್ ಫ್ಲವರ್ ಶೋ ನಡೀತಾ ಇತ್ತು. ಸೊ ಹಾಗಾಗಿ ಇವಾಗ ಇಲ್ಲಿ ಫ್ಲವರ್ ಶೋ ನೋಡೋಕೆ ಬಂದಿದ್ದೀವಿ ಬೊಟಾನಿಕಲ್ ಗಾರ್ಡನಲ್ಲಿ. ಸಿಕ್ಕಾಬಟ್ಟೆ ದೊಡ್ಡ ಗಾರ್ಡನ್. ಸೊ ಬನ್ನಿ ನೋಡೋಣ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೋ ಸೇಮ್ ಹಾಗೆ ಇತ್ತು ಇಲ್ಲೂ. ವೆರೈಟೀಸ್ ಆಫ್ ಫ್ಲವರ್ಸ್. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಆ್ಯಕ್ಚುಲಿ. ಸೊ ಇಟ್ಸ್ ಅ ನೈಸ್ ಪ್ಲೇಸ್. ತುಂಬ ಕೂಲಾಗಿತ್ತು ಮತ್ತು ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು. ಮತ್ತು ಅದು ಆ್ಯಕ್ಚುಲಿ ಅದು ಏನು ಫ್ಲವರ್ ಶೋಗೆ ಅವರು ಡೆಕೋರೇಷನ್ ಮಾಡಿದರು, ಆ ಥೀಮ್ ಅದು ಚೆನ್ನಾಗಿತ್ತು. ಓವರಾಲ್ ಅಷ್ಟು ಕ್ರೌಡ್ ಇದ್ರೂ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ಹ್ಯಾಪಿ ಬರ್ಡೇಗೆಲ್ಲ ಮಾಡಿಸಿದ್ರು. ಗುಡ್ಡು ಇಲ್ಲಿ ನೈಟ್ ಟೈಮ್ಸು ಲೈಟ್ಸ್ ಎಲ್ಲ ಹಾಕ್ತಾರೆ ಅನ್ಸುತ್ತೆ. ಹಾಕ್ತಾರೆ. ಅಲ್ಲಿ ಡಿಸ್ನಿ ವರ್ಲ್ಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿದೆ ನೋಡಿ. ಆಸಮ್ ಆಗಿದೆ. ಫೋಟೋ ತೆಗಿ. ತರುಣ್ ತರುಣ್ ಮನೆಗೆ ಹೋದ್ಮೇಲೆ ಮಾಡ್ತೀನಿ. ರೂಮ್ಗೆ ಹೋದ್ಮೇಲೆ ಬೇಡಮ್ಮ ನೋಡಿ ಕೂಡ ಮತ್ತೆ
ಸೊ ನೋಡಿದ್ರಲ್ಲ ನೀವು ಫಸ್ಟು ಅಲ್ಲಿ ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸು ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಡಿಸ್ನಿ ವರ್ಲ್ಡ್ ಮಾಡಿದರು ಫ್ಲವರ್ಸಲ್ಲಿ, ಮತ್ತು ಟ್ರೈನ್ ಎಲ್ಲ ಫುಲ್ ಕಂಪ್ಲೀಟ್ ಫ್ಲವರ್ಸಲ್ಲೇ ಮಾಡಿದರು, ಮತ್ತು ಬಟರ್ಫ್ಲೈ ಎಲ್ಲ. ಇದು ನೋಡಿ, ಇದು ಇಂಡಿಯಾ ಮ್ಯಾಪ್ ಅಲ್ಲಿ ಎಲ್ಲ ಪ್ರತಿಯೊಂದು ಸ್ಟೇಟ್ ಕೂಡ ತೋರಿಸಿದ್ದಾರೆ. ಇದೆಲ್ಲ ಮಕ್ಳಿಗೆ ತೋರಿಸಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವೆಸ್ಟರ್ನ್ ಘಾಟ್ಸು ಅದೆಲ್ಲನೂ ಫುಲ್ಲು ಗ್ರೀನಲ್ಲಿ, ಅಂದರೆ ಏನು ಚಿಕ್ಕ ಚಿಕ್ಕ ಗಿಡಗಳ ಥರ ಅಲ್ಲಿ ಬೆಳೆಸಿ ಅದು ಗ್ರೀನರಿ ಥರ ತೋರಿಸಿದ್ದಾರೆ. ಅದಾದಮೇಲೆ ಸ್ವಲ್ಪ ಮೇಲೆಲ್ಲ ಹತ್ಕೊಂಡು ಹೋದರೆ ಕೆಳಗೆ ವ್ಯೂ ಈ ಥರ ಕಾಣಿಸುತ್ತೆ ಬೊಟಾನಿಕಲ್ ಗಾರ್ಡನ್ದು. ತುಂಬ ಅಂದರೆ ತುಂಬ ದೊಡ್ಡದು. ನಡೆದು ಸಾಕಾಯಿತು, ಅಷ್ಟು ದೊಡ್ಡದಾಗಿದೆ ಇದು ಪಾರ್ಕು. ಮತ್ತು ಮಕ್ಳಿಗೆ ಆಟ ಆಡೋದಕ್ಕೂ ಇದೆ, ಸ್ವಿಂಗ್ ಅಂತೆ, ಅಂದರೆ ಯೂಶ್ವಲಿ ಬೇರೆ ಪಾರ್ಕ್ಗಳಲ್ಲಿ ಏನೇನು ಇರುತ್ತೆ ಆ ಥರನೂ ಆಟ ಆಡೋದೆಲ್ಲ ಇತ್ತು ಇಲ್ಲೂ. ಅದು ಬಿಟ್ಟರೆ ಈ ಥರ ಎಲ್ಲ ಪ್ರತಿಯೊಂದೊಂದೂ ಫ್ಲವರ್ಸಲ್ಲಿ ಮತ್ತು ಗಿಡಗಳಲ್ಲೇ ಅವ್ರು ಹೆಂಗೆ ಬೆಳೆಸಿದ್ದಾರೆ ಅದ್ರ ಮೇಲೆ ವೆರೈಟೀಸ್ ಆಗಿ ಮಕ್ಕಳಿಗೆ ನೋಡಿ, ಇದು ಟ್ರೈನು, ಇದು ಆ ಥರ ತೋರಿಸೋದಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅದೆಲ್ಲ ನೋಡ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ಫುಲ್ಲು ದೊಡ್ಡದಾಗಿ ಸ್ಪೇಸ್ ಬಿಟ್ಬಿಟ್ಟಿದ್ದಾರೆ ಆಟ ಆಡೋದಕ್ಕೆ. ಸೊ ಇಲ್ಲಿ ಆ ವೆದರ್ಗೆ ಮಕ್ಕಳು ಮತ್ತು ಜನ ಬಂದಿರೋರೆಲ್ಲನೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಮತ್ತು ಅಲ್ಲಲ್ಲೇ ಬಾಲ್ಗಳು, ಇವಾಗ ಶ್ರೀವತ್ಸ ಇಟ್ಕೊಂಡಿದ್ನಲ್ಲ ಆ ಥರ ದೊಡ್ಡ ಬಾಲ್ಸು ಮತ್ತು ಬಬಲ್ಸು ಎಲ್ಲನೂ ಮಾರ್ತಾಯಿದ್ರು. ಸೊ ಆ ವೆದರ್ಗೆ ಅಲ್ಲಿ ಬಬಲ್ಸ್ ಬಿಟ್ಕೊಂಡು ಮತ್ತು ಬಾಲ್ಸಲ್ಲಿ ಫುಟ್ಬಾಲ್ ಆಡ್ತಾಯಿದ್ರು ಮಕ್ಕಳೆಲ್ಲ. ಮತ್ತು ಜೋರಾಗಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ವಿತ್ ದೊಡ್ಡ ಸ್ಪೀಕರ್ಸಲ್ಲಿ. ಸೊ ಆಟ ಆಡ್ಕೊಂಡು ಮ್ಯೂಸಿಕ್ ಕೇಳಿಕೊಂಡು ಇದು ಮಾಡ್ತಾಯಿದ್ರು. ನೋಡಿ, ಎಲ್ಲರೂ ಆಟಾಡ್ತಾ ಇದ್ದಾರೆ. ಜೋರಾಗಿ ಸಾಂಗ್ಸ್ ಕೇಳಿಸ್ತಾಯಿತ್ತು, ಎಲ್ಲ ಫಿಲಮ್ ಸಾಂಗ್ಗಳು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಜೊತೆಗೆ ಡ್ಯಾನ್ಸ್ ಕೂಡ ಆಡ್ತಾಯಿದ್ರು. ನೋಡಿ, ಅಲ್ಲಿ ನೀವು ನೋಡ್ಬೋದು. ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ಸಾಂಗ್ನ ಮ್ಯೂಟ್ ಮಾಡಬೇಕಾಯ್ತು. ಎಲ್ಲ ತಮಿಳು, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸು ಹಾಕ್ತಾಯಿದ್ರು. ಎಲ್ಲ ಟಪಂಗುಚಿ ಸಾಂಗ್ಸೇ. ಸೊ ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಂದರೆ ಆ ಎನ್ವೈರ್ಮೆಂಟ್ ಅಥವಾ ಆ ವೆದರ್ಗೆ ಅಲ್ಲಿ ಒಂಥರ ಏನೋ ಖುಷಿ ಕೊಡೋ ಥರ. ಲಾಸ್ಟಲ್ಲಿ ನೋಡಿ, ಅದು ಬೊಕ್ಕೆ ಥರ ಮಾಡಿದ್ದಾರೆ, ಎಷ್ಟು ಕ್ಯೂಟಾಗಿತ್ತದು. ಸೊ ಇಲ್ಲಿಂದ ಡೈರೆಕ್ಟ್ ನಾವು ಕುನ್ನೂರ್ಗೆ ಹೊಟ್ಟೋದ್ವಿ. ಕುನ್ನೂರಿಂದ ಮತ್ತೆ ನೆಕ್ಸ್ಟ್ ಡೇ ವಾಪಸ್ ಊಟಿಗೆ ಬರೋಣ ಅಂದ್ಬಿಟ್ಟು ಡೈರೆಕ್ಟ್ ಇವಾಗ ಕುನ್ನೂರ್ಗೆ ಹೋಗ್ಬಿಟ್ವಿ. ಹೊರಗಡೆ ಫುಲ್ಲು ಫಾಗ್. ಕುನ್ನೂರಲ್ಲಿ ಹೆಂಗಿದೆ ಅಂದರೆ ಫಾಗ್ ಜೊತೆಗೆ ಮಳೆ ಬೇರೆ ಬರ್ತಾ ಇದೆ. ನಿನ್ ಗ್ಲಾಸ್ ಏನೂ ಆಗಿಲ್ಲಮ್ಮ, ಎಷ್ಟು ಕ್ಲೀನ್ ಆಗಿ ಐತೆ. ಯಾವುದೋ ಕಾಲ್ ಬರ್ತದೆ ನನಗೆ, ಮೋಸ್ಟ್ಲಿ ಆ ಹೋಟೆಲ್ ಅವ್ರದ್ದೇ ಇರಬೇಕು. ಒಂದು ಡ್ರಾಪ್ ನೀರು ಕಾಣ್ತಿಲ್ಲ ನನ್ನ ಗ್ಲಾಸ್ ನೋಡಿ, ಫಾಗ್, ಫುಲ್ ಫಾಗ್. ಬಟ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ. ಎಲ್ಲ ಫುಲ್ಲು ಇಲ್ಲಿ ಏನು ಹೊಗೆ ಥರ ಕಾಣಿಸ್ತಾ ಇದೆ, ಎಲ್ಲ ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ ಆಚೆ. ಫುಲ್ ಫಾಗ್. ಯಾರು ಅದು ಹಂಗೆ ಹೋಗ್ತವ್ರಿ? ಭಯ ಆಗ್ತಾ ಇತ್ತಲ್ವ ಶಾನು? ನಿಲ್ಸೋದು ಕಷ್ಟ. ಹಿಂದೆ ಇರೋರಿಗೆ ಕಾಣಿಸುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಫುಲ್ ಕಲ್ಗಳು ಈ ಕಡೆ, ಅದಕ್ಕೆ ಹೋಗಕ್ ದಾರಿ ಇಲ್ಲ. ಗೊತ್ತಾಯ್ತು. ಕುನ್ನೂರಲ್ಲಿದ್ದೀವಿ ಇವಾಗ. ಫುಲ್ ಫಾಗ್ ನೋಡಿ, ಫುಲ್ಲು ಫಾಗ್. ರೋಡೇ ಕಾಣಿಸಲ್ಲ ಹಂಗಾಗಿದೆ. ಜೊತೆಗೆ ಮಳೆ ಬೇರೆ ಬರ್ತಾ ಇದೆ, ಹೆವಿ ಮಳೆ. ನೋಡಿ, ಒಂದೊಂದು ಗಾಡಿಗೂ ಕಾಣಿಸ್ತಾನೆ ಇಲ್ಲ. ಕುನ್ನೂರಲ್ಲಿದ್ದೀವಿ ಇವಾಗ. ಸ್ಲೋ ನೋಡಿ, ಇದು ಸೂಟ್ ರೂಮ್ ನಾವು ತಗೊಂಡಿರೋದು. ಈ ಥರ ಇದೆ. ಇದು ಎಂಟ್ರೆನ್ಸು. ಇಲ್ಲಿಂದ ಬಂದರೆ ಈ ಥರ ಲಗೇಜೆಲ್ಲ ಇಲ್ಲಿ ಬಿಟ್ಟಿದ್ದೀವಿ. ಸ್ಲಿಪ್ಪರ್ಸು, ಸೂಟ್ ರೂಮು, ಅದು ವಾಶ್ರೂಮು. ಇಲ್ಲೊಂದು ಬೆಡ್ ಇದೆ. ಇಲ್ಲಿಂದ ಹಿಂಗೆ ಹೋದರೆ ಇಲ್ಲೊಂದು ಬೆಡ್ರೂಮ್. ಇದು ಈ ಸೈಡಿಂದನೂ ಹೋಗ್ಬೋದು ರೆಸ್ಟ್ ರೂಮ್ಗೆ. ಇದು ಬೆಡ್ರೂಮು. ಇಲ್ಲೇ
ಇಲ್ಲಿ ಬಂದಿದ್ದೀವಿ ಇವಾಗ. ಟೈಮ್ ಬಂದು 10:30 ಆಗಿದೆ. ಸರಿ 10:30 ಆಗಿದೆ ಟೈಮು. ಇಲ್ಲಿ ಬಂದಿದ್ದೀವಿ ಸೂಟ್ ರೂಮ್ಗೆ. ಇಲ್ಲಿ ಇವಾಗ ಮಲ್ಕೊಳ್ಳೋದಷ್ಟೇ, ಫುಲ್ ಟಯರ್ಡ್ ಆಗಿದೆ. ನಾವು ಬರುವಾಗ ಫಾಗ್ ಇತ್ತು ಸಿಕ್ಕಾಬಟ್ಟೆ, ಮತ್ತು ಮಳೆ ಸಿಕ್ಕಾಬಟ್ಟೆ ಇತ್ತು. ಬಂದ್ವಿ ಕುನ್ನೂರಿಗೆ. ಸೊ ಮತ್ತು ಬೆಳಗ್ಗೆ ಎದ್ಬಿಟ್ಟು ಔಟ್ಸೈಡೆಲ್ಲ ಹಿಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಲ್ಲೇ ಒಳ್ಳೆ ವ್ಯೂ ಇದೆ ನಮ್ಮ ರೂಮ್ ಆಚೆನೆ, ಅದನ್ನು ತೋರಿಸ್ತೀನಿ. ಮತ್ತು ಬರುವಾಗಲೇ ಡಿನ್ನರ್ ಮಾಡ್ಕೊಂಬಂದ್ವಿ. ಅಲ್ಲಿ ಡಿನ್ನರ್ ಏನು ಮಾಡಿದ್ವಿ ಮತ್ತು ಹೋಟೆಲ್ ಯಾವುದು ಅದು ಹೇಳೋಕ್ಕಾಗಿಲ್ಲ, ಬಿಕಾಸ್ ನಂದು ಮೊಬೈಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಕಾರಲ್ಲೇ ಚಾರ್ಜ್ಗೆ ಇಟ್ಟಿದ್ದೆ. ಸೊ ಇಷ್ಟು ಅಪ್ಡೇಟ್ಸ್. ಮತ್ತು ನಾಳೆ ನಿಮಗೆ ಸಿಗ್ತೀವಿ. ಸಿ ಯು. ಇವಾಗ ಬರೀ ಮಲ್ಕೊಳ್ಳೋದಷ್ಟೇ.